ಇವರಲ್ಲೆಲ್ಲ ನಾವು ಮಾತಾಡಲಿಕ್ಕೆ ನಾವೇನು ಇವರಷ್ಟು ದೊಡ್ಡ ಜನಗಳಲ್ಲ. ಅಲ್ಲಿ ಕೆಲಸಕ್ಕಿರೋದು ಇವರೆಲ್ಲ. ಇವ್ರ ಅಪ್ಪಂದಿರಿದ್ರು, ಇವ್ರ ಅಜ್ಜಂದಿರಿದ್ರು, ಇವ್ರ ಅಪ್ಪಂದಿರಿದ್ರು, ಈಗ ಇವರು ಅಂದರೆ ಇದೇ ಬ್ರೋಕರ್ ಕೆಲಸ ಮಾಡ್ಕೊಂಡಿದ್ದವರು ಇವರೆಲ್ಲ, ಮಾಡ್ತಾ ಇರುವವರು. ಇವರ ಬಗ್ಗೆ ಎಲ್ಲ ನಾವು ಜಾಸ್ತಿ ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕೆ ವೀರೇಂದ್ರ ಹೆಗ್ಡೆಗೆ ಕಾಣತ್ತೂರಿಗೆ ಹೋಗ್ಲಿಕ್ಕೆ ಆಗೋದಿಲ್ವಾ? ನಾವು ಈ ಚಿಲ್ಲರೆಗಳೆಲ್ಲ ಪಳ್ಳರೆಗಳು ಹೋಗಿ ಕಾಣತ್ತೂರು ಹಳ್ಳಿ ಇಲ್ಲಿ ಅಂತ ಧರ್ಮಸ್ಥಳದಲ್ಲಿ ಮಂಜುನಾಥ ಇಲ್ವಾ? ಅಣ್ಣಪ್ಪ ಇಲ್ವಾ? JCB ತಂದು ಮಗ್ತಿರ್ಲಿಲ್ಲ ಆ ದೇವಸ್ಥಾನವನ್ನು ತೆಗಿಲಿಲ್ಲ. ಇವರಿಗೆ ನಂಬಿಕೆ ಇಲ್ಲಲ್ಲ. ಸನಾತನ ಹಿಂದೂ ಧರ್ಮಕ್ಕೆ ಮಾಡಿದಂಥ ಅಪಚಾರ ಇದು. ಇಡೀ ಹಿಂದೂ ಸಮಾಜ ಯೋಚನೆ ಮಾಡಬೇಕು ಇವತ್ತು. ಇವ್ರು ಹೇಳ್ತಾರೆ ಇವರ ಧರ್ಮದ ಬಗ್ಗೆ ಅತ್ಯಾಚಾರ ಮಾಡಿ ಇವ್ರ ಮೇಲೆ ಮನೆಯವರು ಕೇಸ್ ಕೊಟ್ಟರೆ ಇವರಿಗೆ ಇದು ನೋವಾಗ್ತದೆ. ಇವರು ಅಷ್ಟು ಪಾವಿತ್ರತೆ ಇದ್ದಂಥ ದೇವಸ್ಥಾನ, ಅಣ್ಣಪ್ಪ ಮಂಜುನಾಥ ಇದ್ದಂಥ ದೇವಸ್ಥಾನವನ್ನು ಬಿಟ್ಟು ಇವರು ಕಾಣತ್ತೂರಿಗೆ ಅಂತ ಹೇಳ್ತಾರಲ್ಲ. ಕಾಣತ್ತೂರಿನಲ್ಲಿ ಅಲ್ಲಿಂದ ದೊಡ್ಡ ಶಕ್ತಿ ಈಗ ಮಂಜುನಾಥನಿಗಿಂತ ಅಣ್ಣಪ್ಪನಿಗಿಂತ ದೊಡ್ಡ ಶಕ್ತಿ ಕಾಣತ್ತೂರಲ್ಲಿದೆ. ಸರಿಯಪ್ಪ, ವೀರೇಂದ್ರ ಹೆಗ್ಡೆ ಬರಲಿ. ತಾವು ಧರ್ಮಸ್ಥಳಕ್ಕೆ ಬಂದ್ರೆ ಬ್ರಹ್ಮಕಲಶ ಮಾಡಬೇಕು ಅಂತ ಹೇಳ್ತಾರೆ. ಅದೇ ಹೇಳುವುದು ನಾನು. ನನಗೆ ಅದು ಬಹಳ ಖುಷಿ ಆಯ್ತು ಅವ್ರು ಹೇಳಿದ್ದು. ನಾನು ಇಲ್ಲ ಒಂದ್ಸಲ ಅಲ್ಲಿಗೆ ಹೋದ್ರೆ ಈಗ ನಾನು ಮನಸ್ಸು ಮಾಡಿ ಈಗಲೂ ಹೋಗ್ತೇನೆ. ಆ ಪಾಪಿಗಳ ಇದಕ್ಕೆ ಕಾಲು ಹಿಡಿದಿಲ್ಲ ಅಂತ ಕೂತದ್ದು. ದೇವರು ಬೇಡ ಅಂತ ಹೇಳಿ, ಧರ್ಮ ಬೇಡ ಅಂತ ಹೇಳಿ ಕೂತವನಲ್ಲ. ಈಗ ಇನ್ನೊಂದ್ಸಲ ಧರ್ಮಸ್ಥಳದಲ್ಲಿ ಬ್ರಹ್ಮಕಲಶ ಆಗ್ಬೇಕಂತ ಹೇಳಿದ್ರೆ ನಾನು ಹೋದ್ರೆ ಆಯ್ತು, ಅಲ್ಲಿ ಬ್ರಹ್ಮಕಲಶ ಆಗ್ತದೆ, ಪಾವಿತ್ರ ಆಗ್ತದೆ ಆ ದೇವಸ್ಥಾನ ಅಂತ ಹೇಳಿದ್ರೆ ನಮ್ಗೆ ಹೆಮ್ಮೆ ಅಲ್ವಾ ಸ್ವಾಮಿ ಅದು. ಧೀರಜ್ ಕೆಲ್ಲೆ ಅವರ ಸವಾಲನ್ನು ಒಪ್ಪಿಕೊಳ್ಳುವುದಿಲ್ಲ. ಹಾಗಾದ್ರೆ ತಾವು ಕಾಣತ್ತೂರು ಕ್ಷೇತ್ರ ಕರೀತಾರೆ, ಅಪ್ಪನಿಗೆ ಹುಟ್ಟಿದವನ ನೋಡಿ ಸ್ವಾಮಿ, ನನ್ನ ಅಪ್ಪನಿಗೆ ಹುಟ್ಟಿದ್ದೋ ಬಿಟ್ಟದ್ದು ನಾನು ಬಿಟ್ಟು ನನ್ನ ಹತ್ರ ಸಂತಾನ ನಕ್ಷೆ ಇದೆ, ಎಲ್ಲ ಕೊಡ್ತೇನೆ. ಇವರು ಧರ್ಮಸ್ಥಳದಲ್ಲಿ ಇದ್ದದ್ರಿಂದ, ಅಲ್ಲೇ ಹುಟ್ಟಿ ಬೆಳೆದದ್ರಿಂದ ಇವ್ರು ಯಾರಿಗೆ ಹುಟ್ಟಿದ್ದು ಅಂತ ಹೇಳಿ ಫಸ್ಟ್ಗೆ ಸಂತಾನ ನಕ್ಷೆ ಮಾಡಿಸ್ಕೊಳ್ಳಿ. ಇವರು ನಾನೊಬ್ಬನನ್ನು ಪ್ರಶ್ನೆ ಮಾಡಬೇಕಾದ್ರೆ ಅವನ ಹತ್ರ ಒಂದು ಸಂತಾನ ನಕ್ಷೆ ಇರಬೇಕಲ್ಲ. ಇವ್ರಿಗೆಲ್ಲ ಡೌಟ್ ಇರ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿಂದ ನಡೆದಂಥ ಘಟನೆಗಳನ್ನು ನೋಡಿದ್ರೆ ಅಲ್ಲಿ ಡೌಟೇ ಕಾಣುವಂಥದ್ದು. ಎಲ್ಲವೂ ಡೌಟೇ, ಅಲ್ಲಿ ಎಲ್ಲವೂ ಡೌಟೇ. ಸಾಧಾರಣ ನನ್ನ ಲೆಕ್ಕದಲ್ಲಿ ಮಂಜಯ್ಯ ಹೆಗ್ಡೆ ಮೇಲೆ ಎಲ್ಲ ಡೌಟೇ. ಅಲ್ಲಿ ನಿಮಗೆ ಬೇಕಾದರೆ ಸತ್ಯದ ಅನಾವರಣ ಆಗಬೇಕಾ, ಧರ್ಮ ಕಾಣಬೇಕಾ, ನಿಮ್ಮನ್ನು ಧರ್ಮಸ್ಥಳದಲ್ಲಿ ಸುತ್ತಿಸ್ತೇನೆ ನಾನು. ಬೇಕಾದ್ರೆ ನಾನೇ ನಿಮ್ಮ ಜೊತೆಯಲ್ಲಿ ಬರ್ತೇನೆ. ನೋಡಿ ಅಲ್ಲಿ ಮನೆಗಳಿಗೆ ಹೋಗಿ ಯಾವ ಮನೆಯಲ್ಲಿ ಯಾವ ರೀತಿಯು ಇವತ್ತು ಹೇಳ್ತಾರಲ್ಲ, ಧರ್ಮಸ್ಥಳದಲ್ಲಿ ಇದ್ದವರು ಚೆನ್ನಾಗಿ ಬದುಕ್ಬೋದು ಮಾರೋ, ಅವ್ರಿಗೆ ಭಯಂಕರ ಒಂದು ನೋಡಿ. ನೀವು ಅಲ್ಲಿ ಹೋಗಿ ಒಂದ್ಸಲ ನೋಡಿದರೆ ಗೊತ್ತಾಗ್ತದೆ. ಆ ಅಶೋಕ್ ನಗರ, ಆ ಬೇರೆ ತಿಲಕ್ ನಗರ, ಆ ಏರಿಯಾ ಈ ಏರಿಯಾ ಎಲ್ಲ ನೋಡಿದರೆ ಪಾಪದವ್ರದ್ದು ಎಷ್ಟು ಏನಾಗಿದೆ, ಮುಳಿಕಾರು, ಆ ಎಲ್ಲ ಪ್ರದೇಶವನ್ನು ನೋಡಿದರೆ ಗೊತ್ತಾಗ್ತದೆ ಸ್ವಾಮಿ ನಿಮಗೆ.